ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡಿಗರ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯ ಸೇರಿದಂತೆ ರಾಜ್ಯದಲ್ಲಿ ಕನ್ನಡಿಗರ ಮೇಲೆ ಆಗ್ತಾ ಇರತಕ್ಕಂಥ ದಬ್ಬಾಳಿಕೆಯನ್ನು ಖಂಡಿಸಿ ವಿವಿಧ ವಿಷಯಗಳ ವಿಚಾರವಾಗಿ ಏರಿಕೆ ವಿಚಾರವಾಗಿರ್ಬೋದು ಅವೆಲ್ಲವನ್ನ ಇಟ್ಕೊಂಡು ನಾಳೆ ಕರ್ನಾಟಕ ಬಂದ್ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳು ಕರೆಯನ್ನು ನೀಡಿದರೆ ಕೆಲವು ಸಂಘಟನೆಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ರೀತಿಯ ಪರಿಸ್ಥಿತಿ ಇದೆ. ಹಾಗಾದರೆ ಬಳ್ಳಾರಿಯಲ್ಲಿ ಯಾವ ರೀತಿ ಇರುತ್ತೆ ಇದ್ರ ಬಗ್ಗೆ ಮಾತನಾಡೋಕ್ಕೆ ನನ್ನ ಜೊತೆ ಈಗ ಕನ್ನಡ ಪರ ಸಂಘಟನೆಯ ಮುಖಂಡರುಗಳು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅವ್ರು ಏನಂತ ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ನಾಳಿನ ಬಂದ್ನ ಬಗ್ಗೆ ಸಾಕಷ್ಟು ದ್ವಂದ್ವಗಳಿವೆ. ಕೆಲವರು ಬಂದ್ ಮಾಡ್ತೀವಿ ಅಂತಾರೆ, ಕೆಲವರು ಇಲ್ಲ ಅಂತಾರೆ, ಕೆಲವರು ಬೆಂಬಲ ಇದೆ ಅಂತಾರೆ, ಇಲ್ಲ ಅಂತಾರೆ. ಜನರಿಗೆ ಭಾಳ ಕನ್ಫ್ಯೂಷನ್ ಆಗ್ತಿದೆ. ನೀವೇನು ಹೇಳ್ತಿದ್ದೀರಾ? ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನೀವೇನು ಹೇಳ್ತಿದ್ದೀರಾ? ಸರ್ ನಮಸ್ತೆ. ನಾಳೆ ಬಂಧನ ಮೂಲ ಕಾರಣಗಳು ಬೆಳಗಾವಿ ಗಡಿಯಲ್ಲಿ ಈ ಮರಾಠಿಗರು ಭಾಷಾ ಇದಾಗಲಿ ಆಮೇಲೆ ಗಡಿ ವಿಷಯ ಆಗಲಿ ಪದೇ ನಮ್ಮ KSRTC ಕಂಡಕ್ಟರ್ನೆಲ್ಲ ಹೊಡೆದು ಭಾಳ ದೊಡ್ಡ ಮಟ್ಟಿಗೆ ನಾವು ಹೋಗಿ ಬೆಳಗಾವಿ ಹೋಗಿ ನಾವು ರಕ್ಷಣಾ ವೇದಿಕೆಯಲ್ಲ ಹೋರಾಟ ಮಾಡಿ ಬಂದರೂ ಕೂಡ ಮತ್ತೆ ತಿರ್ಗಾ ಮರದಿನೇ ದೊಡ್ಡ ಮಟ್ಟಕ್ಕೆ ಮರಾಠರು ಇಂಥ ಪುಂಡಾಟಿಗಳು ಮಾಡ್ತಿದ್ದಾರೆ. ಅಲ್ಲಿನ ಎಲ್ಲ ರಾಜಕೀಯ ಮುಖಂಡರು ಎಲ್ಲ ಯಾರು ಕೂಡ ಇದಕ್ಕೆ ಬೆಂಬಲ ಮಾಡ್ತಿಲ್ಲ. ಆಮೇಲೆ ಈಗ ಕನ್ನಡ ಹೋರಾಟಗಾರರು ನಾವೇ ಇದು ಮಾಡಬೇಕು. ಆಮೇಲೆ ಇಂಥ ಸಮಸ್ಯೆಗಳಾಗ ಬೇರೆ ಸಂಘಟನೆಗಳು ನಾವು ಬಂದಿಗೆ ಬೆಂಬಲ ಕೊಡೋಂಗಿಲ್ಲ ಅಂತಾರೆ. ಇನ್ನು ಯಾವ ವಿಷಯಕ್ಕೆ ಇವರು ಬೆಂಬಲ ಕೊಡ್ತಾರೆ ಅಂತ ನೀವೇ ಇದು ಮಾಡ್ಕೋಬೇಕು. ಕನ್ನಡಿಗರಿಗೆ ಸಮಸ್ಯೆ ಆಗಿ ಭಾಳ ನಮ್ಮ ಕನ್ನಡ ಮಾತಾಡೋ ಅಂತೇಳಿ ಹೊಡೆದ್ರು, ಮರಾಠಿ ಹೊಡೆದಾಗ ಈ ನಾವು ಶಿವರಾಮಕೊಂಡದಲ್ಲಿ ಎಲ್ಲ ಗಲಾಟೆ ಮಾಡಿದ್ವಿ. ಒಂದು ಸ್ವಲ್ಪ ಸಂಘಟನೆಗಳು ನಾವು ಬಂದಿಗೆ ಬೆಂಬಲ ಕೊಡೋಕ್ಕಲ್ಲ ಅಂತಾರೆ. ಇನ್ನೇವಾಗಿ ಇವ್ರು ಬೆಂಬಲ ಕೊಡಬೇಕು. ಆಮೇಲೆ ಕೇಂದ್ರ ಸರ್ಕಾರ ಹಿಂದಿ ಭಾಷೆನ ಬಲವಂತವಾಗಿ ಇದು ಮಾಡಕತ್ತಾರ. ಇಂಥ ಇಶ್ಯೂಗಳನ್ನ ಇಟ್ಕೊಂಡು ಬಂದ್ ಮಾಡಲಿದ್ರೆ ಈ ಬೇರೆ ಸಂಘಟನೆಗಳು ನಮ್ಮ ಬಂದಿಗೆ ಬೆಂಬಲ ಕೊಡೋಂಗಿಲ್ಲ ಅಂತಾರಲ್ಲ, ಅವರಿಗೆ ಮುಂದಿನೊಳಗೆ ರಾಜ್ಯದಾಗ ಜನತೆನೇ ಅವರಿಗೆ ಆನ್ಸರ್ ಕೊಡ್ತಾರೆ. ಬಳ್ಳಾರಿಯಲ್ಲಿ ನಾಳೆ ಹೇಗಿರುತ್ತೆ ಪರಿಸ್ಥಿತಿ? ಯಾವ ರೀತಿಯಾಗಿ ನೀವು ಹೋರಾಟ ಮಾಡ್ತಿದ್ರೆ ಯಾರ್ಯಾರೆಲ್ಲ ಬೆಂಬಲ ಕೊಟ್ಟರೆ ನಿಮಗೆ? ಸರ್, ನಾವು ಕರವೇ ಶಿವಮೊಗ್ಗ ವತಿಯಿಂದ ನಾಳೆ ಬೆಳಗ್ಗೆ 10 ಗಂಟೆಗೆ 200 ಗಾಡಿಗಳು ತಗೊಂಡು ಎಸ್ ಸರ್ಕಲ್ ಮುಖಾಂತರ ಎಲ್ಲ ಏರಿಯಾಗಳೆಲ್ಲ ಹೋಗಿ ದುರ್ಗಂಗುಡಿ, ಎಸ್ ಸರ್ಕಲ್ಲು, ಆಮೇಲೆ ರಾಯಲ್ ಸರ್ಕಲ್ಲು, ಬೆಂಗಳೂರು ರೋಡು, ಮೋತಿ ಸರ್ಕಲ್ಲು ಬಂದು ರಾಯಲ್ ಸರ್ಕಲ್ ದೊಡ್ಡ ಮಟ್ಟಕ್ಕೆ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಹೋಗಿ DC ಒಂದು ಮೆಮೊರಂಡಮ್ ಕೊಟ್ಟು ಅದು ನಮ್ಮ ಏನದೋ ನಮ್ಮ ಅಭಿಪ್ರಾಯಗಳೆಲ್ಲ ಕ್ಲಿಯರ್ ಮಾಡಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿನ ಒತ್ತಾಯ ಮಾಡ್ತೀವಿ ನಾಳೆ. ಸರ್, ನಾಳೆ ನಿಮ್ಮ ಬಂದು ಯಾವ ರೀತಿಯಾಗಿರುತ್ತೆ? ಯಾರ್ಯಾರು ಬೆಂಬಲ ಕೊಟ್ಟರೆ ನಿಮ್ಮ ಸಂಘಟನೆಗೆ? ನಮ್ಮ ಸಂಘಟನೆಗೆ ಇವಾಗ ಎಲ್ಲ ನಮ್ಮ ಅಂಗಡಿ ಮುಂಗಟ್ಟುಗಳಾಗಲಿ ಪಬ್ಲಿಕ್ ಎಲ್ಲರೂ ಸಪೋರ್ಟ್ ಕೊಡ್ತು ಅಂತ ಹೇಳ್ಯಾರ. ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಇದೆ. ನಾಳೆ ಬಂದಿಗೆ ಎಲ್ಲರೂ ಯಶಸ್ವಿ ಮಾಡಿಕೊಡ್ತು ಅಂತ ಹೇಳ್ಯಾರ. ಆಮೇಲೆ ಇನ್ನೊಂದು ನಮ್ಮ ಕನ್ನಡ ಪರ ಸಂಘಟನೆಗಳು ಏನಿದಾವಲ್ಲ, ಬಳ್ಳಾರಿ ಆಗಲಿ ಇಡೀ ಕರ್ನಾಟಕದಾಗ ಇವರೆಲ್ಲರೂ ಹೆಸರಿಗೆ ಮಾತ್ರ ಆಗಿಬಿಟ್ಟವ. ಅವರು ಪೂರ್ತಿಯಾಗಿ ನಮ್ಮಂಗೆ ನಿಂತ್ಕೊಂಡು ಕರ್ನಾಟಕವಾಗಿ ಹೋರಾಟ ಮಾಡ್ತು ಅಂತ ಹೇಳ್ತಾ ಇಲ್ಲ. ಕೆಲವರು ಒತ್ತಾಯಪೂರ್ವಕವಾಗಿ ಕರ್ನಾಟಕ ನಮ್ಮ ಬೆಳಗಾವಿ ಡಿಸ್ಟಿಕ್ದು ಪ್ರಾಬ್ಲಮ್ ಆಗಲಿ ಇಂಥವ್ರನ್ನೆಲ್ಲ ನಾವು ಒತ್ತಾಯ ಮಾಡಿದರೆ ಮಾತ್ರ ಅವ್ರು ಸಪೋರ್ಟ್ ಕೊಡ್ತು ಅಂತಂದ್ರೆ ಕೆಲವರು ಅದಕ್ಕೂ ಒಪ್ತಾ ಇಲ್ಲ. ಈ ಥರ ಆಗಬಾರ್ದು. ದಯಮಾಡಿ ಎಲ್ಲ ಸಂಘಟನೆಗಳು ಇಂಥ ಹೋರಾಟಕ್ಕೆ ಕೈ ಜೋಡಿಸ್ಬೇಕಾಗಿ ವಿನಂತಿ ತಮ್ಮ ಕಡೆಯಿಂದ. ಸರ್, ನೀವೇನು ಹೇಳ್ತೀರಿ ನಾಳೆ ಬಂದ ಬಗ್ಗೆ? ನಾವು ಪೂರ್ತಿ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತೀವಿ. ಯಾಕಂದ್ರೆ ಬೇರೆ ಸಂಘಟನೆಗಳು ಇದ್ದಾರೆ, ಅವರು ನೆಲ ಜಲ ಅದು ಬಿಟ್ಟು ಅವರದ್ದಕ್ಕೆ ಸ್ವಾರ್ಥವಾಗಿ ಮಾಡ್ತಾಯಿದ್ದಾರೆ. ನಾವು ಮಾತ್ರ ಇದು ಬೆಳಗಾವಿ ಭಾಷೆ ಇಲ್ಲಿ ನಮ್ಮ ಗಡಿ ಭಾಗದಾಗ ಆಗಲಿ ಕರ್ನಾಟಕದಾಗಲ್ಲ ಕನ್ನಡ ಭಾಷೆಗೆ ಬೆಲೆನೇ ಇಲ್ಲ. ಕನ್ನಡ ನಾಮಫಲಕ ಕೂಡ ಅದನ್ನು ಹೋಗಿಲ್ಲ. ಯಾರನ್ನು ನಾವು ಬೇರೆ ಪರ ಭಾಷೆಯವರು ನಮ್ಮ ರಾಷ್ಟ್ರಕ್ಕೆ ಬಂದಾಗ ರಾಜ್ಯದಾಗ ಬಂದು ಎಲ್ಲರಿಗೆ ಇದು ಕೊಡ್ತೀವಿ. ಬಟ್ ಬೇರೆ ರಾಜ್ಯದಾಗ ಹೋಗಿದಾಗ ನಮ್ಮನ್ನು ಬೆಂಬಲ ಯಾರೂ ಕೊಡೋರಿಲ್ಲ. ನಮ್ಮ ಭಾಷೆನ ತಳೆದು ಬಿಸಾಕ್ತಾರೆ. ಆದ ಕಾರಣ ನಾಳೆ ನಾವು ಈ ಮರಾಠರ ಬಗ್ಗೆ ನಮ್ಮ ಯಾರನ್ನು ಮಾತಾಡಿದ್ರೆ ಮರಾಠಿ ಮಾತಾಡಿದವ್ರಿಗೆ ಕನ್ನಡ ಮಾತಾಡೋ ಅಂತ ಹೇಳಿದಕ್ಕೋಸ್ಕರನೇ ಬಡಿತಾ ಇದ್ದಾಗ ನಾವೇನು ಇಲ್ಲಿ ಕೈ ಇದು ಮಾಡೋಕ್ಕೆ ಆಗಂಗಿಲ್ಲ. ಆದ ಕಾರಣ ನಾಳೆ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ಶಿವರಾಮೇಗೌಡ ಬಣ ಮತ್ತು ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆ ಅಧ್ಯಕ್ಷರಾದಂಥ ರಾಜಶೇಖರ್ ರಾಜಣ್ಣ ನೇತೃತ್ವದಲ್ಲಿ ಭಾರಿ ಬೆಂಬಲದಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅದನ್ನು ಯಶಸ್ವಿಗೊಳಿಸ್ತೀವಿ ಅಂತೇಳಿ ನಾವು ಹೃತ್ವಪೂರ್ವವಾಗಿ ಘೋಷಣೆ ಮಾಡ್ತೀವಿ. ಇದಿಷ್ಟು ಕನ್ನಡ ಪರ ಹೋರಾಟಗಾರರ ಮಾತು. ಅಂದರೆ
ಬೆಳಗಾವಿ ಭಾಗದಲ್ಲಾಗಿರ್ಬೋದು ಅಥವಾ ಬಳ್ಳಾರಿ ಭಾಗದಲ್ಲಾಗಿರ್ಬೋದು, ಇಲ್ಲಿ ಆಂಧ್ರದ ಗಡಿ ಕೂಡ ಇರತಕ್ಕಂಥದ್ದು. ಹೀಗಾಗಿ ಗಡಿ ಭಾಗದಲ್ಲಿ ಸಾಕಷ್ಟು ಕನ್ನಡಿಗರ ಬಗ್ಗೆ ದೌರ್ಜನ್ಯ ಆಗ್ತಾ ಇದೆ, ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಾ ಇದೆ. ಆದರೂ ಕೂಡ ಸರ್ಕಾರ ಕೈಕಟ್ಟಿ ಕುಳಿತುಕೊಳ್ತಾ ಇರತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಹೋರಾಟಕ್ಕೆ ಬರಬೇಕು. ನಾವು ಬರಲ್ಲ ಅನ್ನೋದು ತಪ್ಪು. ಮುಂದಿನ ದಿನಗಳಲ್ಲಿ ಯಾರು ಬಂದ್ಗೆ ಬೆಂಬಲ ಕೊಡಲ್ಲ, ಅವರಿಗೆ ಜನರೇ ತಕ್ಕ ಪಾಠ ಕಳಿಸ್ತಾರೆ. ಆದರೆ ಬಳ್ಳಾರಿಯಲ್ಲಿ ಮಾತ್ರ ನಾವು ಬಂದನ್ನು ಯಶಸ್ವಿಗೊಳಿಸ್ತೀವಿ, ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡಿಗರ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯ ಸೇರಿದಂತೆ ರಾಜ್ಯದಲ್ಲಿ ಕನ್ನಡಿಗರ ಮೇಲೆ ಆಗ್ತಾ ಇರತಕ್ಕಂಥ ದಬ್ಬಾಳಿಕೆಯನ್ನು ಖಂಡಿಸಿ ವಿವಿಧ ವಿಷಯಗಳ ವಿಚಾರವಾಗಿ, ಹಿಂದಿ ಏರಿಕೆ ವಿಚಾರವಾಗಿರ್ಬೋದು, ಅವೆಲ್ಲವನ್ನ ಇಟ್ಕೊಂಡು ನಾಳೆ ಕರ್ನಾಟಕ ಬಂದ್ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳು ಕರೆಯನ್ನು ನೀಡಿದರೆ, ಕೆಲವು ಸಂಘಟನೆಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ರೀತಿಯ ಪರಿಸ್ಥಿತಿ ಇದೆ. ಹಾಗಾದರೆ ಬಳ್ಳಾರಿಯಲ್ಲಿ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಮಾತನಾಡೋಕ್ಕೆ ನನ್ನ ಜೊತೆ ಈಗ ಕನ್ನಡ ಪರ ಸಂಘಟನೆಯ ಮುಖಂಡರುಗಳು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ, ಅವ್ರು ಏನಂತ ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ನಾಳಿನ ಬಂದ್ನ ಬಗ್ಗೆ ಸಾಕಷ್ಟು ದ್ವಂದ್ವಗಳಿವೆ. ಕೆಲವರು ಬಂದ್ ಮಾಡ್ತೀವಿ ಅಂತಾರೆ, ಕೆಲವರು ಇಲ್ಲ ಅಂತಾರೆ, ಕೆಲವರು ಬೆಂಬಲ ಇದೆ ಅಂತಾರೆ, ಇಲ್ಲ ಅಂತಾರೆ. ಜನರಿಗೆ ಭಾಳ ಕನ್ಫ್ಯೂಷನ್ ಆಗ್ತಿದೆ. ನೀವೇನು ಹೇಳ್ತಿದ್ದೀರಾ? ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನೀವೇನು ಹೇಳ್ತಿದ್ದೀರಾ? ಸರ್ ನಮಸ್ತೆ. ನಾಳೆ ಬಂಧನ ಮೂಲ ಕಾರಣಗಳು ಬೆಳಗಾವಿ ಗಡಿಯಲ್ಲಿ ಈ ಮರಾಠಿಗರು ಭಾಷಾ ಇದಾಗಲಿ, ಆಮೇಲೆ ಗಡಿ ವಿಷಯ ಆಗಲಿ ಪದೇ ನಮ್ಮ KSRTC ಕಂಡಕ್ಟರ್ನೆಲ್ಲ ಹೊಡೆದು ಭಾಳ ದೊಡ್ಡ ಮಟ್ಟಿಗೆ ನಾವು ಹೋಗಿ ಬೆಳಗಾವಿ ಹೋಗಿ ನಾವು ರಕ್ಷಣಾ ವೇದಿಕೆಯಲ್ಲ ಹೋರಾಟ ಮಾಡಿ ಬಂದರೂ ಕೂಡ ಮತ್ತೆ ತಿರ್ಗಾ ಮರದಿನೇ ದೊಡ್ಡ ಮಟ್ಟಕ್ಕೆ ಮರಾಠರು ಇಂಥ ಪುಂಡಾಟಿಗಳು ಮಾಡ್ತಿದ್ದಾರೆ. ಅಲ್ಲಿನ ಎಲ್ಲ ರಾಜಕೀಯ ಮುಖಂಡರು ಎಲ್ಲ ಯಾರು ಕೂಡ ಇದಕ್ಕೆ ಬೆಂಬಲ ಮಾಡ್ತಿಲ್ಲ. ಆಮೇಲೆ ಈ ಕನ್ನಡ ಹೋರಾಟಗಾರರು ನಾವೇ ಇದು ಮಾಡಬೇಕು. ಆಮೇಲೆ ಇಂಥ ಸಮಸ್ಯೆಗಳಾಗ ಬೇರೆ ಸಂಘಟನೆಗಳು ನಾವು ಬಂದಿಗೆ ಬೆಂಬಲ ಕೊಡೋಂಗಿಲ್ಲ ಅಂತಾರೆ. ಇನ್ನು ಯಾವ ವಿಷಯಕ್ಕೆ ಇವರು ಬೆಂಬಲ ಕೊಡ್ತಾರೆ ಅಂತ ನೀವೇ ಇದು ಮಾಡ್ಕೋಬೇಕು. ಕನ್ನಡಿಗರಿಗೆ ಸಮಸ್ಯೆ ಆಗಿ ಭಾಳ ನಮ್ಮ ಕನ್ನಡ ಮಾತಾಡೋ ಅಂತೇಳಿ ಹೊಡೆದ್ರು, ಮರಾಠಿ ಹೊಡೆದಾಗ ಈ ನಾವು ಶಿವರಾಮಕೊಂಡದಲ್ಲಿ ಎಲ್ಲ ಗಲಾಟೆ ಮಾಡಿದ್ವಿ. ಒಂದು ಸ್ವಲ್ಪ ಸಂಘಟನೆಗಳು ನಾವು ಬಂದಿಗೆ ಬೆಂಬಲ ಕೊಡೋಕ್ಕಲ್ಲ ಅಂತಾರೆ. ಇನ್ನೇ ಹೋಗಿ ಇವ್ರು ಬೆಂಬಲ ಕೊಡಬೇಕು. ಆಮೇಲೆ ಕೇಂದ್ರ ಸರ್ಕಾರ ಹಿಂದಿ ಭಾಷೆನ ಬಲವಂತವಾಗಿ ಇದು ಮಾಡಕತ್ತಾರ. ಇಂಥ ಇಶ್ಯೂಗಳನ್ನ ಇಟ್ಕೊಂಡು ಬಂದ್ ಮಾಡಲಿದ್ರೆ ಈ ಬೇರೆ ಸಂಘಟನೆಗಳು ನಮ್ಮ ಬಂದಿಗೆ ಬೆಂಬಲ ಕೊಡೋಂಗಿಲ್ಲ ಅಂತಾರಲ್ಲ, ಅವರಿಗೆ ಮುಂದಿನೊಳಗೆ ರಾಜ್ಯದಾಗ ಜನತೆನೇ ಅವರಿಗೆ ಆನ್ಸರ್ ಕೊಡ್ತಾರೆ. ಬಳ್ಳಾರಿಯಲ್ಲಿ ನಾಳೆ ಹೇಗಿರುತ್ತೆ ಪರಿಸ್ಥಿತಿ? ಯಾವ ರೀತಿಯಾಗಿ ನೀವು ಹೋರಾಟ ಮಾಡ್ತಿದ್ರೆ, ಯಾರ್ಯಾರೆಲ್ಲ ಬೆಂಬಲ ಕೊಟ್ಟರೆ ನಿಮಗೆ? ಸರ್, ನಾವು ಕರವೇ ಶಿವಮೊಗ್ಗ ವತಿಯಿಂದ ನಾಳೆ ಬೆಳಗ್ಗೆ 10 ಗಂಟೆಗೆ 200 ಗಾಡಿಗಳು ತಗೊಂಡು ಎಸ್ ಪಿ ಸರ್ಕಲ್ ಮುಖಾಂತರ ಎಲ್ಲ ಏರಿಯಾಗಳೆಲ್ಲ ಹೋಗಿ ದುರ್ಗಂಗುಡಿ, ಎಸ್ ಸರ್ಕಲ್ಲು, ಆಮೇಲೆ ರಾಯಲ್ ಸರ್ಕಲ್ಲು, ಬೆಂಗಳೂರು ರೋಡು, ಮೋತಿ ಸರ್ಕಲ್ಲು ಬಂದು ರಾಯಲ್ ಸರ್ಕಲ್ ದೊಡ್ಡ ಮಟ್ಟಕ್ಕೆ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಹೋಗಿ DC ಒಂದು ಮೆಮೊರಂಡಮ್ ಕೊಟ್ಟು ಅದು ನಮ್ಮ ಏನದೋ ನಮ್ಮ ಅಭಿಪ್ರಾಯಗಳೆಲ್ಲ ಕ್ಲಿಯರ್ ಮಾಡಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿನ ಒತ್ತಾಯ ಮಾಡ್ತೀವಿ ನಾಳೆ. ಸರ್, ನಾಳೆ ನಿಮ್ಮ ಬಂದು ಯಾವ ರೀತಿಯಾಗಿರುತ್ತೆ? ಯಾರ್ಯಾರು ಬೆಂಬಲ ಕೊಟ್ಟರೆ ನಿಮ್ಮ ಸಂಘಟನೆಗೆ? ನಮ್ಮ ಸಂಘಟನೆಗೆ ಇವಾಗ ಎಲ್ಲ ನಮ್ಮ ಅಂಗಡಿ ಮುಂಗಟ್ಟುಗಳಾಗಲಿ ಪಬ್ಲಿಕ್ ಎಲ್ಲರೂ ಸಪೋರ್ಟ್ ಕೊಡ್ತು ಅಂತ ಹೇಳ್ಯಾರ. ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಇದೆ. ನಾಳೆ ಬಂದಿಗೆ ಎಲ್ಲರೂ ಯಶಸ್ವಿ ಮಾಡಿಕೊಡ್ತು ಅಂತ ಹೇಳ್ಯಾರ. ಆಮೇಲೆ ಇನ್ನೊಂದು ನಮ್ಮ ಕನ್ನಡ ಪರ ಸಂಘಟನೆಗಳು ಏನಿದಾವಲ್ಲ, ಬಳ್ಳಾರಿ ಆಗಲಿ ಇಡೀ ಕರ್ನಾಟಕದಾಗ ಇವರೆಲ್ಲರೂ ಹೆಸರಿಗೆ ಮಾತ್ರ ಆಗಿಬಿಟ್ಟವ. ಅವರು ಪೂರ್ತಿಯಾಗಿ ನಮ್ಮಂಗೆ ನಿಂತ್ಕೊಂಡು ಕರ್ನಾಟಕವಾಗಿ ಹೋರಾಟ ಮಾಡ್ತು ಅಂತ ಹೇಳ್ತಾ ಇಲ್ಲ. ಕೆಲವರು ಒತ್ತಾಯಪೂರ್ವಕವಾಗಿ ಕರ್ನಾಟಕ ನಮ್ಮ ಬೆಳಗಾವಿ ಡಿಸ್ಟಿಕ್ದು ಪ್ರಾಬ್ಲಮ್ ಆಗಲಿ ಇಂಥವ್ರನ್ನೆಲ್ಲ ನಾವು ಒತ್ತಾಯ ಮಾಡಿದ್ರೆ ಮಾತ್ರ ಅವ್ರು ಸಪೋರ್ಟ್ ಕೊಡ್ತು ಅಂತಂದ್ರೆ ಕೆಲವರು ಅದಕ್ಕೂ ಒಪ್ತಾ ಇಲ್ಲ. ಈ ಥರ ಆಗಬಾರ್ದು. ದಯಮಾಡಿ ಎಲ್ಲ ಸಂಘಟನೆಗಳು ಇಂಥ ಹೋರಾಟಕ್ಕೆ ಕೈ ಜೋಡಿಸ್ಬೇಕಾಗಿ ವಿನಂತಿ ತಮ್ಮ ಕಡೆಯಿಂದ. ಸರ್, ನೀವೇನು ಹೇಳ್ತೀರಿ ನಾಳೆ ಬಂದ ಬಗ್ಗೆ? ನಾವು ಪೂರ್ತಿ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತೀವಿ. ಯಾಕಂದ್ರೆ ಬೇರೆ ಸಂಘಟನೆಗಳು ಇದ್ದಾರೆ, ಅವರು ನೆಲ ಜಲ ಅದು ಬಿಟ್ಟು ಅವರದ್ದಕ್ಕೆ ಸ್ವಾರ್ಥವಾಗಿ ಮಾಡ್ತಾಯಿದ್ದಾರೆ. ನಾವು ಮಾತ್ರ ಇದು ಬೆಳಗಾವಿ ಭಾಷೆ ಇಲ್ಲಿ ನಮ್ಮ ಗಡಿ ಭಾಗದಾಗ ಆಗಲಿ ಕರ್ನಾಟಕದಾಗಲ್ಲ ಕನ್ನಡ ಭಾಷೆಗೆ ಬೆಲೆನೇ ಇಲ್ಲ. ಕನ್ನಡ ನಾಮಫಲಕ ಕೂಡ ಅದನ್ನು ಹೋಗಿಲ್ಲ. ಯಾರನ್ನು ನಾವು ಬೇರೆ ಪರ ಭಾಷೆಯವರು ನಮ್ಮ ರಾಷ್ಟ್ರಕ್ಕೆ ಬಂದಾಗ ರಾಜ್ಯದಾಗ ಬಂದು ಎಲ್ಲರಿಗೆ ಇದು ಕೊಡ್ತೀವಿ. ಬಟ್ ಬೇರೆ ರಾಜ್ಯದಾಗ ಹೋಗಿದಾಗ ನಮ್ಮನ್ನು ಬೆಂಬಲ ಯಾರೂ ಕೊಡೋರಿಲ್ಲ. ನಮ್ಮ ಭಾಷೆನ
ತಳೆದು ಬಿಸಾಕ್ತಾರೆ. ಆದ ಕಾರಣ ನಾಳೆ ನಾವು ಈ ಮರಾಠರ ಬಗ್ಗೆ ನಮ್ಮ ಯಾರನ್ನ ಮಾತಾಡಿದ್ರೆ ಮರಾಠಿ ಮಾತಾಡಿದವ್ರಿಗೆ ಕನ್ನಡ ಮಾತಾಡೋ ಅಂತ ಹೇಳಿದಕ್ಕೋಸ್ಕರನೇ ಬಡಿತಾ ಇದ್ದಾಗ ನಾವೇನು ಇಲ್ಲಿ ಕೈ ಇದು ಮಾಡೋಕ್ಕೆ ಆಗಂಗಿಲ್ಲ. ಆದ ಕಾರಣ ನಾಳೆ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ಶಿವರಾಮೇಗೌಡ ಬಣ ಮತ್ತು ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆ ಅಧ್ಯಕ್ಷರಾದಂಥ ರಾಜಶೇಖರ್ ರಾಜಣ್ಣ ನೇತೃತ್ವದಲ್ಲಿ ಭಾರಿ ಬೆಂಬಲದಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅದನ್ನು ಯಶಸ್ವಿಗೊಳಿಸ್ತೀವಿ ಅಂತೇಳಿ ನಾವು ಹೃತ್ವಪೂರ್ವವಾಗಿ ಘೋಷಣೆ ಮಾಡ್ತೀವಿ. ಇದಿಷ್ಟು ಕನ್ನಡ ಪರ ಹೋರಾಟಗಾರರ ಮಾತು. ಅಂದರೆ ಬೆಳಗಾವಿ ಭಾಗದಲ್ಲಾಗಿರ್ಬೋದು ಅಥವಾ ಬಳ್ಳಾರಿ ಭಾಗದಲ್ಲಾಗಿರ್ಬೋದು, ಇಲ್ಲಿ ಆಂಧ್ರದ ಗಡಿ ಕೂಡ ಇರತಕ್ಕಂಥದ್ದು. ಹೀಗಾಗಿ ಗಡಿ ಭಾಗದಲ್ಲಿ ಸಾಕಷ್ಟು ಕನ್ನಡಿಗರ ಬಗ್ಗೆ ದೌರ್ಜನ್ಯ ಆಗ್ತಾ ಇದೆ, ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಾ ಇದೆ. ಆದರೂ ಕೂಡ ಸರ್ಕಾರ ಕೈಕಟ್ಟಿ ಕುಳಿತುಕೊಳ್ತಾ ಇರತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಹೋರಾಟಕ್ಕೆ ಬರಬೇಕು. ನಾವು ಬರಲ್ಲ ಅನ್ನೋದು ತಪ್ಪು. ಮುಂದಿನ ದಿನಗಳಲ್ಲಿ ಯಾರು ಬಂದ್ಗೆ ಬೆಂಬಲ ಕೊಡಲ್ಲ, ಅವರಿಗೆ ಜನರೇ ತಕ್ಕ ಪಾಠ ಕಳಿಸ್ತಾರೆ. ಆದರೆ ಬಳ್ಳಾರಿಯಲ್ಲಿ ಮಾತ್ರ ನಾವು ಬಂದನ್ನು ಯಶಸ್ವಿಗೊಳಿಸ್ತೀವಿ, ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.